ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ 11:45 ಸಮಯದಲ್ಲಿ ಕೋರ್ಟ್ ಕಲಾಪಗಳು ಪ್ರಾರಂಭ ಆಗಿ 11 ಗಂಟೆಯಿಂದ ನಡೀತಾ ಇತ್ತು. 11:45 ಸಮಯದಲ್ಲಿ ಒಂದು ಮೇಲ್ ಬಂತು. 11:30 11:45 ಸಮಯಕ್ಕೆ ಮೇಲ್ ಬಂದು, ಅದು ಮೇಲ್ ಮೂಲಕ ನಮ್ಮ ಪ್ಯಾಕ್ಸ್ ಸಿಕ್ಕಿದ ಮೇಲೆ ನಂತರ ನಮ್ಮ ಜಿಲ್ಲಾ ನ್ಯಾಯಾಲಯದ ಆಡಳಿತಾಧಿಕಾರಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು PDJ ಸಾಹೇಬರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಪ್ಯಾಕ್ಸ್ನ ತಂದು ಇಮಿಡಿಯೇಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟು ಸಂಬಂಧಪಟ್ಟ ಡಿಟೆಕ್ಟಿವ್ ಸೆಂಟರ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಫೈರ್ ಇಂಜಿನ್ ಮತ್ತು ಪೊಲೀಸ್ ಇಲಾಖೆಗೆ ಎಲ್ಲ ಮಾಹಿತಿ ಕೊಡಿ ಅಂತೇಳಿ ಇಮಿಡಿಯೇಟ್ ಸಾಹೇಬರು ಆದೇಶವನ್ನು ಮಾಡಿದ್ರು. ಅಲ್ಲೇ ಅವರು ಏನು ಸೀಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಪೀಠದಲ್ಲಿ ಇದ್ದರು, ಪ್ರಕರಣ ನಡೆಸ್ತಾಯಿದ್ರು. ಆ ಸಂದರ್ಭದಲ್ಲಿ ಆದೇಶ ಮಾಡಿದ ನಂತರ ಅವರು ಕ್ರಮ ಕೈಗೊಂಡು ಈಗ ಬಾಂಬ್ ನಿಷ್ಕ್ರಿಯ ದಳ ಬಂದು ತನಿಖೆಯನ್ನು ನಡೆಸ್ತಾ ಇದೆ. ಡಿಟೆಕ್ಟಿವ್ನು ಮಾಡ್ತಾ ಇದ್ದಾರೆ. ಮತ್ತು ಕಲಾಪ ಆರಂಭ ಆಗಿದೆ 11 ಗಂಟೆಗೆ. ಪ್ರತಿದಿನ 11 ಗಂಟೆಗೆ ಕಲಾಪ ಆರಂಭ ಆಗ್ತದೆ. 11:30ರಲ್ಲಿ ಇದು ಮೆಸೇಜ್ ಬಂದಿದೆ. 11:35 ಸಮಯದಲ್ಲಿ ಒಂದು ಪ್ಯಾಕ್ಸ್ ಮೂಲಕ ಬಂದಿದೆ, ಮೇಲ್ ಕಳಿಸಿದ್ದಾರೆ. ಪ್ಯಾಕ್ಸ್ ಮೂಲಕ ಇದು ಇಲ್ಲಿಗೆ ತಲುಪಾದ ನಂತರ ಅದನ್ನು ಪರಿಶೀಲನೆ ಮಾಡಿ ಏನಾದರೂ ಇರ್ಬೋದು, ನಾಳೆ ಏನೂ ಗೊತ್ತಿಲ್ಲ, ಪ್ರಿಕಾಷನ್ಸ್ ತೊಗೋಬೇಕಾಗ್ತದೆ, ನಾವು ಮುಂಜಾಗ್ರತೆ ನಮ್ಮ ಕ್ರಮ ಏನು ಮಾಡಬೇಕು ಅದನ್ನು ಮಾಡಿ ಅಂತೇಳಿ ಸಾಹೇಬರು ಇಮಿಡಿಯೇಟ್ ಪೀಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆದೇಶವನ್ನು ಮಾಡಿದ್ರು. ಇಮಿಡಿಯೇಟ್ ಆದೇಶವನ್ನು ಪಡ್ಕೊಂಡು ಎಲ್ಲ ಇಲಾಖೆಗೆ ಕರೆ ಮಾಡಿ ತಿಳಿಸಿದ ನಂತರ ಎಲ್ಲ ಇಲಾಖೆಗಳು ಬಂದು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದೆ. ಬಾಂಬ್ ನಿಷ್ಕ್ರಿಯ ದಳನೂ ಬಂದಿದೆ. ಅದು ತನಿಖೆಯನ್ನು ಪ್ರಾರಂಭ ಮಾಡಿ ಅದ್ರ ಬಗ್ಗೆ ತೀವ್ರ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಹೌದು, ಈಗ 12:45ಕ್ಕೆ ಅದು ಬಾಂಬ್ ಸ್ಫೋಟಗಳು ಸಾಧ್ಯತೆ ಇದೆ ಅಂತ ಅವರು ಅದರಲ್ಲಿ ಮೇಲಲ್ಲಿ ಹೇಳ್ತಾ ಇದ್ರು. ಅದರಿಂದ ಮೇಲಲ್ಲಿ ಕಳಿಸಿರೋದ್ರಿಂದ ಅದನ್ನು ಓದಿ ಅದನ್ನು ಪ್ಯಾಕ್ಸ್ ಮೂಲಕ ಅದನ್ನೆಲ್ಲ ತಿಳಿಸಿ ಅದ್ರ ಪ್ರಕಾರ ಇಮಿಡಿಯೇಟ್ ನಾವು ಮುಂಜಾಗ್ರತಾ ಕ್ರಮವಾಗಿ ಯಾವುದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ, ತನಿಖೆಯನ್ನು ಕೈಗೊಳ್ಳಬೇಕು.